ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ ವಿಶೇಷಣಾನಿ ಯಾನೇಹ ಕಥಿತಾನಿ ಸದುಕ್ತಿಭಿಃ ತಾನ್ಯೇವ ಸಾಧಯಿಷ್ಯಾಮಿ ಕ್ರಮಾತ್ ಸಜ್ಜನ ಸಂವಿದೇ ನ ಚ ಅಪೌರುಷೇಯಂ ವಾಕ್ಯಮೇವ ನಾಸ್ತೀತಿ ವಾಚ್ಯಂ. ವಿಷ್ಣುತತ್ವ ನಿರ್ಣಯದ 13ನೆಯ ಪೇಜು. ಅದರಲ್ಲಿ ಮೂಲದ ವಾಕ್ಯ ಕದಂಬವನ್ನು ನಾವು ನೋಡ್ತಾ ಇದ್ದೇವೆ. ಕದಂಬ ಅಂದರೆ ಸಮೂಹ, ವಾಕ್ಯ ಸಮೂಹವನ್ನು ನಾವು ನೋಡ್ತಾ ಇದ್ದೇವೆ. ನ ಚ ಅಪೌರುಷೇಯಂ ವಾಕ್ಯಮೇವ ನಾಸ್ತಿ ಇತಿ ವಾಚ್ಯಂ. ಅಪೌರುಷೇಯವಾದ ಮಾತೇ ಇಲ್ಲ ಎನ್ನದಿರಿ. ತದಭಾವೇ ಸರ್ವ ಸಮಯಾಭಿಮತ ಧರ್ಮಾದ್ಯ ಸಿದ್ಧೇ. ಅಪೌರುಷೇಯವಾದ ಮಾತು ಇರದಿದ್ದರೆ ಜಗತ್ತಿನ ಎಲ್ಲ ಸಮಯಗಳು ಅತೀಂದ್ರಿಯವಾದ ವಿಷಯವನ್ನು ನಮಗೆ ತಲುಪಿಸುವ ಮಾತಿನ ಮಾಧ್ಯಮಗಳು ಅವೆಲ್ಲವೂ ಒಪ್ಪಿದ ಧರ್ಮ ಅಧರ್ಮ ಪುಣ್ಯ ಪಾಪ ಇವುಗಳನ್ನು ಒಪ್ಪದೇ ಇರಬೇಕಾಗುತ್ತದೆ. ಬೇಡ, ಒಂದು ಪುಣ್ಯ ಪಾಪ ಮೊದಲಾದವುಗಳನ್ನು ಒಪ್ಪಲಿಕ್ಕೆ ವೇದ ಒಪ್ಪಬೇಕೇ? ಅಪೌರುಷೇಯ ಅಂತ ಒಪ್ಪಬೇಕೇ? ಬೇಡವೇ ಬೇಡ. ಧರ್ಮ ಬೇಡ, ಪುಣ್ಯ ಬೇಡ, ಪಾಪ ಬೇಡ, ಯಾವುದೂ ಇಲ್ಲದೆಯೂ ನಾವು ಸುಖವಾಗಿ ಇರಬಲ್ಲೆವು, ಇದ್ಯಾವುದರ ಅವಶ್ಯಕತೆಯೂ ಇಲ್ಲ. ಇದನ್ನು ಒಪ್ಪಲಿಕ್ಕಾಗಿ ಅಪೌರುಷೇಯವಾದ ಮಾತನ್ನು ಒಪ್ಪುವ ಮಾತೇ ಇಲ್ಲ ಎನ್ನದಿರಿ. ಯಸ್ಯತೌ ನಾಭಿಮತೌ ನಾಸೌ ಸಮಯಿ. ಯಸ್ಯ ಯಾರಿಗೆ, ಯಸ್ಯತೌ ನಾಭಿಮತೌ ನಾಸೌ ಸಮಯಿ ಸಮಯ ಪ್ರಯೋಜನಾಭಾವಾತ್. ಯಸ್ಯ ಯಾರಿಗೆ, ತೌ ಧರ್ಮ ಅಧರ್ಮ ಪುಣ್ಯ ಪಾಪ ಮೊದಲಾದ ಜೋಡಿಗಳು ಇದೇ ಅಂತಲೇ ಒಪ್ಪಿಗೆ ಇಲ್ಲವೋ, ಯಸ್ಯತೌ ನಾಭಿಮತೌ ನಾಸೌ ಸಮಯಿ, ಅವನು ಸಮಯಿಯೇ ಅಲ್ಲ. ಯಾಕೆ? ಸಮಯ ಪ್ರಯೋಜನಾಭಾವಾತ್. ಸಮಯ ಎಂದರೇನು? ಅತೀಂದ್ರಿಯ ವಸ್ತುವನ್ನು ಒಪ್ಪಿಕೊಳ್ಳಲಿಕ್ಕೆ ಬೇಕಾದ ಮಾತಿನ ಸಮೂಹವನ್ನು ಸಮಯ ಅಂತ ಕರೀತಾರೆ. ಅದಕ್ಕೆ ನಿರ್ವಚನವನ್ನು ನಾರಾಯಣ ಪಂಡಿತಾಚಾರ್ಯರು ತತ್ವಮಂಜರಿಯಲ್ಲಿ ನಿರೂಪಣೆ ಮಾಡ್ತಾರೆ. ಯಸ್ಯತೌ ನಾಭಿಮತೌ ನಾಸೌ ಸಮಯಿ ಸಮಯ ಪ್ರಯೋಜನಾಭಾವಾತ್. ನಾವು ಶಾಸ್ತ್ರವನ್ನು ಏಕೆ ಒಪ್ಪಬೇಕು? ಯಾಕೆ ಒಪ್ಪಬೇಕು ಶಾಸ್ತ್ರವನ್ನು? ನಮಗೆ ಗೊತ್ತಿರದ, ಕಣ್ಣಿಗೆ ಕಾಣದ ಅನೇಕ ಸಂಗತಿಗಳ ಬಗ್ಗೆ ತಿಳಿಯಲಿಕ್ಕೆ ಒಂದು ಮಾಧ್ಯಮ ಬೇಕು, ಅದೇ ಶಾಸ್ತ್ರ. ಆ ಶಾಸ್ತ್ರವನ್ನೇ ಸಮಯ ಅಂತ ಕರೀತಾರೆ. ಆ ಸಮಯದ ಪ್ರಯೋಜನ ಏನಿದೆ ಅದು ಇಲ್ಲದೆ ಇರೋದ್ರಿಂದ. ಇಲ್ಲ, ಸಮಯ ಪ್ರಯೋಜನ ಇದೆ ಅಂತ ನಾಸ್ತಿಕನೋರ್ವ ನಿಲ್ಲುತ್ತಾನೆ. ಏನು? ಲೋಕೋಪಕಾರ. ಈಗ ಉದಾಹರಣೆಗೆ ಮಾರ್ಕ್ಸಿಸಮ್. ಮಾರ್ಕ್ಸ್ನ ಉದ್ದೇಶವೇನು? ಲೋಕೋಪಕಾರ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ನಚತೇನ ಲೋಕೋಪಕಾರ ಅಂದರು. ಯಾವುದೇ ಕಾರಣಕ್ಕೂ ಆ ತರಹದ ಶಾಸ್ತ್ರಗಳಿಂದ ಲೋಕೋಪಕಾರ ಆಗಲ್ಲ. ಧರ್ಮಾಧರ್ಮಾಭಾವಜ್ಞಾನೇ ಪರಸ್ಪರ ಹಿಂಸಾದಿನ ಅಪಕಾರಸ್ಯೈವ ಪ್ರಾಪ್ತೇ. ಧರ್ಮ ಇಲ್ಲ ಅಧರ್ಮ ಇಲ್ಲ ಎಂದರೆ ಹಿಂಸೆ ಮಾಡಲಿಕ್ಕೆ ಲೈಸೆನ್ಸ್ ಕೊಟ್ಟ ಹಾಗೆ. ಆಗ ಎಲ್ಲರೂ ಎಲ್ಲರಿಗೂ ಮಾಡುವುದೇ ಅಪಕಾರವನ್ನು. ಹೋಗಲಿ,
ಉಪಕಾರ ಮಾಡಿದ್ರೆ ಏನು ಪ್ರಯೋಜನ ಅಂತ ಕೇಳಬೇಕಲ್ವಾ. ನಚ ಉಪಕಾರೇಣ ತಸ್ಯ ಪ್ರಯೋಜನಂ. ಯಾಕೆ? ಅದೃಷ್ಟಾಭಾವಾತ್. ಉಪಕಾರದಿಂದ ಏನು ಪ್ರಯೋಜನ ಇದೆ? ಲೋಕೋಪಕಾರ ಇಲ್ಲ. ಇಲ್ಲಿ ಪ್ರಯೋಜನ ಇಲ್ಲದೆ ಹೋದರೂ ಅಲ್ಲಿ ಪ್ರಯೋಜನ ಇದೆ ಅಂದರೆ ಅದನ್ನು ನೀವು ಒಪ್ಪಿಲ್ವಲ್ಲ. ಅದರಿಂದ ಧರ್ಮಾದ್ಯಭಾವಂ ವದತ, ಧರ್ಮ ಇಲ್ಲ ಅಂತ ಹೇಳುವ ಮೂಲಕ ಜನರ ಮಾನಸಿಕ ಮೂಢನಂಬಿಕೆಗಳನ್ನು ತೊರೆಯಿಸಿ ಸುಖವಾಗಿರುವಂತೆ ಮಾಡುವುದೇ ಈ ಶಾಸ್ತ್ರದ ಪ್ರಯೋಜನ ಎಂದು ಹೇಳಬೇಡ. ಯಾಕೆಂದರೆ ಈ ಲೋಕದಲ್ಲಿ ಪ್ರವೃತ್ತವಾಗಲ್ಲ, ಉಪಕಾರ ಇಲ್ಲ. ಆ ಲೋಕವನ್ನು ನೀವೇ ಒಪ್ಪಿಲ್ಲ. ಅತಃ ಧರ್ಮಾದ್ಯಭಾವಂ ವದತ ಸ್ವಸಮಯಸ್ಯ ಅನರ್ಥಕ್ಕೆ ಅಂಗೀಕೃತಮೇವ ಇತಿ ನಾಸೌ ಸಮಯಿ. ಹೀಗೆ ಧರ್ಮ ಇಲ್ಲ ಅನ್ನುವುದನ್ನು ಹೇಳ್ತಾ ತನ್ನ ಶಾಸ್ತ್ರ ಅನರ್ಥಕ, ಅಪ್ರಯೋಜಕ ಎನ್ನುವುದನ್ನು ಅವನೇ ಒಪ್ಪಿಕೊಂಡಿದ್ದಾನೆ. ಮತ್ತು ಅವನ ಹತ್ರ ಏನು ಮಾತಾಡೋದು? ಅಂದಾಗಿ ಪುಣ್ಯ ಪಾಪಗಳನ್ನು ಒಪ್ಪಲೇಬೇಕು. ಪುಣ್ಯ ಪಾಪಗಳು, ಸರಿ ತಪ್ಪುಗಳು, ಒಳಿತು ಕೆಡಕುಗಳು ಬರಿಗಣ್ಣಿಗೆ ಗೋಚರ ಆಗಲ್ಲ, ಊಹೆ ಮಾಡಲಿಕ್ಕೆ ಬರಲ್ಲ. ಯಾವುದರಿಂದ ತಿಳ್ಕೊಳ್ಬೇಕು ಅಂದರೆ ಶಾಸ್ತ್ರದಿಂದ ತಿಳ್ಕೊಳ್ಬೇಕು. ಆ ಶಾಸ್ತ್ರ ಅಪೌರುಷೇಯ ಆಗಿರಬೇಕು. ಇಲ್ಲಿ ಬರುತ್ತೆ. ಯಾಕೆಂದರೆ ನಾಸ್ತಿಕ್ಯವನ್ನು ಅಳವಡಿಸಿಕೊಂಡ ಯಾವ ದೇಶಗಳೂ ಕೂಡ ಉದ್ಧಾರ ಆಗದೆ ತಮ್ಮ ಭ್ರಮೆಯನ್ನೆಲ್ಲ ಕಳಚಿಕೊಂಡು ಮರಳಿ ಆಸ್ತಿಕತೆಯೆಡೆಗೆ ಹೋಗಿರೋದನ್ನು ನಾವು ನೋಡಿದ್ದೇವೆ. ಹಾಗೆ ನಾಸ್ತಿಕ್ಯಕ್ಕೆ ಗಟ್ಟಿಯಾಗಿ ನಿಂತವರು ಚೈನಾದವರು ಮಾತ್ರ. ರಷ್ಯಾದವರು ಮರಳಿದ್ದಾರೆ, ಚೈನಾದ ಸಾಮಾನ್ಯ ಜನ ಮರಳಿದ್ದಾರೆ, ಬಹಳ ಜನ ಆಸ್ತಿಕರು ಅಲ್ಲಿಯೂ ಇದ್ದಾರೆ. ಬುದ್ಧನನ್ನು ಆರಾಧನೆ ಮಾಡ್ಬೋದು, ಅದು ಬೇರೆ, ಒಪ್ಪಿದ್ದಾರೆ. ಸರ್ಕಾರ ನಾಸ್ತಿಕ ಸರ್ಕಾರ ಅಂತ ಹೇಳ್ಕೊಳ್ತಾ ಇದೆ, ಆದರೆ ವೈಯಕ್ತಿಕ ಆಚರಣೆ ಬೇರೆಯೇ ಇರುತ್ತೆ. ಆಸ್ತಿಕತೆಗೆ ಎಲ್ಲರೂ ಮೊರೆ ಹೊಕ್ಕಿದ್ದಾರೆ. ಆದ್ದರಿಂದ ಜಗತ್ತನ್ನು ನಡೆಸುವಾಗ, ಜಗತ್ತಿನ ನಡೆಯನ್ನು ನೋಡುವಾಗ ದೇವರನ್ನು ಒಪ್ಪದೆ, ಧರ್ಮಾಧರ್ಮಾದಿಗಳನ್ನು ಒಪ್ಪದೆ, ಪುಣ್ಯ ಪಾಪಗಳನ್ನು ಒಪ್ಪದೆ ಸುಸೂತ್ರವಾಗಿ ಏನನ್ನೂ ನಡೆಸಲು ಸಾಧ್ಯವಿಲ್ಲ. ಇದು ಇರುವಂಥದ್ದು. ಮತ್ತು ರಷ್ಯಾದಲ್ಲಿ ಏನೇನು ಘಟನೆಗಳಾಯಿತು, ಚೈನಾದಲ್ಲಿ ಏನೇನು ಘಟನೆಗಳಾಯಿತು, ಅದೆಲ್ಲ ಮಧ್ವಾಚಾರ್ಯರು ಇಲ್ಲಿ ಹೇಳಿದ್ದೆ. ಪರಸ್ಪರ ಹಿಂಸಾದಿನ ಅಪಕಾರಸ್ಯೈವ ಪ್ರಾಪ್ತೇ ಅಂತ ಹೇಳಿದ್ದೆ. ನಾಸ್ತಿಕ ಸರ್ಕಾರ ಬಂದು ಜನರನ್ನು ಯಾವ ರೀತಿ ಶೋಷಣೆ ಮಾಡಿತು, ನಾಸ್ತಿಕ ಸರ್ಕಾರ ಬಂದು ಯಾವ ರೀತಿ ಜನರನ್ನು ದಬ್ಬಾಳಿಕೆ ನಡೆಸಿತು. ಝಾರ್ ದೊರೆಗಳಿಂದ ಕಮ್ಯುನಿಸ್ಟರಿಗೆ ಸರ್ಕಾರ ಹೋಯಿತು, ಆದರೆ ಲೆನಿನ್ನನ ಪ್ರತಿಮೆಯನ್ನು ರಷ್ಯಾದ ಜನ ಯಾವ ರೀತಿ ಒಡೆದುಹಾಕಿದರು, ಅಲ್ಲಿಗೆ ನಾಸ್ತಿಕತೆಯ ಮೇಲೆ ಪ್ರಹಾರ ಅದು. ಇದನ್ನೆಲ್ಲ ಇತಿಹಾಸದ ಸತ್ಯಗಳನ್ನು ನೀವೇ ನೋಡಿಕೊಳ್ಳುವುದು. ಅದರ ಸೂತ್ರವನ್ನು ಮಾತ್ರ ಮಧ್ವಾಚಾರ್ಯರು ಇಲ್ಲಿ ಕೊಟ್ಟದ್ದು. ಧರ್ಮ ಇಲ್ಲ ಅಧರ್ಮ ಇಲ್ಲ ಎಂದು ತಿಳಿದರೆ, ಧರ್ಮ ಇಲ್ಲ ಅಧರ್ಮ ಇಲ್ಲ ಎಂದು ತಿಳಿದರೆ ಪರಸ್ಪರ ಹಿಂಸಾದಿನ, ಹಿಂಸೆ ಮಾಡಿಕೊಳ್ಳಿಕ್ಕೆ ಲೈಸೆನ್ಸ್ ಕೊಟ್ಟ ಹಾಗೆ. ಮತ್ತು ಎಲ್ಲರಿಂದ ಎಲ್ಲರಿಗೂ ಅಪಕಾರವೇ. ನಾಸ್ತಿಕ್ಯವನ್ನು ಬೋಧನೆ ಮಾಡುವವನನ್ನು ಗುರು ಉದ್ಧಾರಕ ಅಂತ ಮೇಲ್ಗಡೆ ಇಡ್ತಾರೆ, ಇವರು ಕೆಳಗಡೆ ಕೂತ್ಕೊಂಡು ಕೇಳ್ತಾರೆ ಅದು ಯಾಕದು ಅಂತ ಕೇಳಿದ್ರೆ ಉತ್ತರ ಇಲ್ಲ. ಎಲ್ಲರೂ ಸಮಾನರು ಅಂತ ಹೇಳಿ ಮೇಲ್ಗಡೆ ಕೂತ್ಕೊಂಡು ವಾದ ಹೇಳ್ತಾ ಇರ್ತಾನೆ, ಇವರೆಲ್ಲ ಕೆಳಗಡೆ ಕೂತ್ಕೊಂಡು ಕೇಳ್ತಾ ಇರ್ತಾರೆ. ಇದೆಲ್ಲ ಏನಿದು? ಈ ತರಹದ ಬೇಸಿಕ್ ಸಮಸ್ಯೆಗಳಿಂದ ಶುರು ಮಾಡಿಕೊಂಡು ಕಡೆಯ ತನಕ, ಅಂತಿಮ ಹಂತದ ತನಕ ಹೋದರೂ ಈ ಸಮಸ್ಯೆಗಳು ಸಾಲ್ವ್ ಆಗಲ್ಲ. ಪಂಕ್ತಿಭೇದ ತಪ್ಪು ಅಂತ ಹೇಳಿ
ಬರೆಯುವವ ಅವನ ಡ್ರೈವರ್ ಜೊತೆ ಕೂತ್ಕೊಂಡು ಊಟ ಮಾಡ್ತಾನ, ಈ ತರಹದ್ದು. ಅದರಿಂದಾಗಿ ಅದೃಶ್ಯವಾಗಿ ಎಲ್ಲಿಯೋ ಏನೋ ಇದೆ, ಅದನ್ನು ತಿಳಿಸಲಿಕ್ಕೆ ಒಂದು ವಾಂಗ್ಮಯ ಬೇಕು, ಅದು ಅಪೌರುಷೇಯ ಆಗಿರಬೇಕು. ಇಷ್ಟು ಇದನ್ನು ನೋಡಬೇಕು. ಇದನ್ನು ಟೆಕ್ನಿಕಲ್ಲಾಗಿ ನಾನು ಇಲ್ಲಿ ಹೇಳಿದ್ದು, ಅಂದರೆ ಉದಾಹರಣೆಗಳನ್ನೆಲ್ಲ ನೀವೇ ನೋಡ್ಕೊಳ್ಬಹುದು. ಇರೋದಿದು ನಚ ಅಪೌರುಷೇಯಂ ವಾಕ್ಯಮೇವ ನಾಸ್ತೀತಿ ವಾಚ್ಯಂ ತದಭಾವೇ ಸರ್ವಸಮಯಾಭಿಮತ ಧರ್ಮಾದ್ಯ ಸಿದ್ಧೇ ಯಸ್ಯ ತೌ ನಾಭಿಮತೌ ನಾಸೌ ಸಮಯೀ ಸಮಯ ಪ್ರಯೋಜನಾಭಾವಾತ್. ಅಪೌರುಷೇಯವಾದ ಮಾತೇ ಇಲ್ಲವೆಂದು ಹೇಳದಿರಿ. ಅದಿರದಿದ್ದರೆ ಜಗತ್ತಿನಾದ್ಯಂತ ಮತಪಂಥಗಳು ಒಪ್ಪಿಕೊಂಡ ಧರ್ಮ ಮೊದಲಾದವುಗಳಿಲ್ಲವೆಂದಾದೀತು. ಯಾರು ಈ ಎರಡು ಜೋಡಿಗಳನ್ನು ಒಪ್ಪಲಾರ ಅವನು ಸಮಯಿಯೇ ಅಲ್ಲ, ಸಮಯ ಪ್ರಯೋಜನವಿರದಿರುವುದರಿಂದ. ಅದರಿಂದ ಲೋಕೋಪಕಾರವೂ ಇಲ್ಲ. ಧರ್ಮಾಧರ್ಮಾಭಾವಜ್ಞಾನೇ ಪರಸ್ಪರ ಹಿಂಸಾದಿನ ಅಪಕಾರಸ್ಯೈವ ಪ್ರಾಪ್ತೇ. ಧರ್ಮವಿಲ್ಲ, ಅಧರ್ಮವಿಲ್ಲ, ಪುಣ್ಯವಿಲ್ಲ, ಪಾಪವಿಲ್ಲ ಎಂದು ತಿಳಿದರೆ ಜನರು ಪರಸ್ಪರರನ್ನು ಹಿಂಸೆ ಮಾಡಿಕೊಳ್ಳುತ್ತಾರೆ, ಪರಸ್ಪರರಿಗೆ ಅಪಕಾರವನ್ನೇ ಮಾಡಿಕೊಳ್ಳುತ್ತಾರೆ. ಜಗತ್ತು ವಿಪ್ಲವದತ್ತ ಸಾಗುತ್ತದೆ. ಉಪಕಾರದಿಂದ ಅವನಿಗೆ ಪ್ರಯೋಜನವೂ ಇಲ್ಲ. ನಚ ಉಪಕಾರೇಣ ತಸ್ಯ ಪ್ರಯೋಜನಂ. ಯಾಕೆ? ಅದೃಷ್ಟಾಭಾವಾತ್. ಅತಃ ಧರ್ಮಾದ್ಯಭಾವಂ ವದತ ಸ್ವಸಮಯಸ್ಯ ಅನರ್ಥಕ್ಯಂ ಅಂಗೀಕೃತಮೇವ. ಧರ್ಮ ಮೊದಲಾದವುಗಳಿಲ್ಲ ಎಂದು ಹೇಳುವವನಿಗೆ ತನ್ನ ಶಾಸ್ತ್ರದ ಅನರ್ಥಕ್ಯವನ್ನು ಒಪ್ಪಿಕೊಂಡಂತೆ ಎಂದು ಹೇಳಬೇಕಾಗುತ್ತದೆ. ಹೀಗಾಗಿ ಅವನು ಸಮಯಿಯೇ ಅಲ್ಲ. ಇಷ್ಟು ನಾವು ಪ್ರತಿಪದಾರ್ಥವನ್ನು ನೋಡಿದ್ದು. ಇದಕ್ಕೆ ಪದ್ಮನಾಭ ತೀರ್ಥರ ವ್ಯಾಖ್ಯಾನ ಏನು ಅನ್ನೋದನ್ನು ನೋಡೋಣ. ತತ್ರ ವೇದವಾಕ್ಯಸ್ಯ ಅಪೌರುಷೇಯತ್ವಂ ಅಸಿದ್ಧಂ ಇತ್ಯತ ಆಹ ನಚ ಅಪೌರುಷೇಯಮಿತ್ಯಾದಿನ. ವೇದವನ್ನು ಅಪೌರುಷೇಯ ಅಂತ ನಾವು ಒಪ್ಪುವುದಿಲ್ಲವೆಂದರೆ ಅವರನ್ನು ಒಪ್ಪಿಸಲಿಕ್ಕಾಗಿ ಈ ವಾಕ್ಯ ಸಮೂಹ ಹೊರಟಿದ್ದು. ಧರ್ಮಾದಿ ಸದ್ಭಾವಮಭ್ಯುಪಗಮ್ಯ ಅಪೌರುಷೇಯ ವಾಕ್ಯಂ ನಿಷೇಧು ನ ಶಕ್ಯತೆ. ಇದರ ತಾತ್ಪರ್ಯ ಇಷ್ಟು: ಧರ್ಮಾದಿಗಳನ್ನು ಒಪ್ಪಿದ ಮೇಲೆ ಅಪೌರುಷೇಯ ವಾಕ್ಯವನ್ನು ಒಪ್ಪಲೇಬೇಕಾಗುತ್ತದೆ. ಇದ್ದಾರೆ ಪೌರುಷೇಯ ವಾಕ್ಯವನ್ನು ಒಪ್ಪಿ ಪೌರುಷೇಯದಿಂದಲೇ ಧರ್ಮವನ್ನು ನಾವು ಸಾಧನೆ ಮಾಡ್ತೇವೆ ಅಂತ ಹೇಳುವವರು ಮುಸಲ್ಮಾನರಿದ್ದಾರೆ, ಕ್ರಿಶ್ಚಿಯನ್ನರಿದ್ದಾರೆ, ಬೌದ್ಧರಿದ್ದಾರೆ, ಎಲ್ಲ ಇದ್ದಾರೆ. ಆದರೆ ಅವ್ರಿಗೆ ಒಪ್ಪಲಿಕ್ಕಾಗಲ್ಲ ಅಂತ ಹೇಳಿ ನಾವು ಮುಂದೆ ಸಮರ್ಥನೆ ಮಾಡ್ತೇವೆ. ಅಪೌರುಷೇಯ ವಾಕ್ಯಂ ವಿನ ಧರ್ಮಾದ್ಯ ಸಿದ್ಧೇ. ಅಪೌರುಷೇಯ ವಾಕ್ಯ ಇಲ್ಲದೆ ಹೋದರೆ ದೊಡ್ಡ ದೊಡ್ಡ ಧರ್ಮ ಬಿಡಿ, ಸುಳ್ಳು ಹೇಳಬಾರದು, ಕಳ್ಳತನ ಮಾಡಬಾರದು ಇತ್ಯಾದಿಗಳನ್ನೂ ಪ್ರೂವ್ ಮಾಡಲಿಕ್ಕಾಗಲ್ಲ. ಯಾಕೆ ಮಾಡಬಾರದು ಅನ್ನುವ ಪ್ರಶ್ನೆ ಬಂದರೆ ನೀತಿಗೆ ನೆಲೆಯೇ ಇಲ್ಲ. ಸಾಧಾರಣ ಧರ್ಮ ಅಧರ್ಮ ಅನಭ್ಯುಪಗಮಶ್ಚ ನಿಷ್ಫಲತ್ವಾದುಪೇಕ್ಷಣೀಯ. ತಥಾ ಹಿ ಪ್ರತ್ಯಕ್ಷಮೇವ ಏಕಂ ಪ್ರಮಾಣಮಿತಿ ಮತೆ ಧರ್ಮಾದ್ಯಭಾವೇ ವಾದಿನೋ ನ ಪ್ರಮಾಣಾಂತರಮಸ್ತಿ. ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಹೇಳುವವ ಧರ್ಮವನ್ನು ಇಲ್ಲ, ಕಾಣ್ತಾ ಇಲ್ಲ ಅಂತಾನೆ. ಧರ್ಮ ಇಲ್ಲ ಅನ್ನೋದು ಕಾಣ್ತಾ ಇಲ್ಲ, ಅದರಿಂದ ಯಾಕೆ ಪ್ರಮಾಣ ಅಲ್ಲ ಅಂದರೆ ಏನು ಹೇಳಬೇಕು ಅವನು? ದೇವರು ಇಲ್ಲ, ಕಾಣುತ್ತಿಲ್ಲ. ಓಹೋ, ದೇವರಿಲ್ಲ ಅನ್ನೋದು ಕಾಣ್ತಾ ಇಲ್ಲ ನಿನಗೆ, ದೇವರಿಲ್ಲ ಅನ್ನೋದು ಇಲ್ಲ ಅನ್ನೋದು ಕಾಣ್ತಾ ಇಲ್ಲ. ಇದು ವಾದ ಆದರೆ ಅವನಿಗೆ ಉತ್ತರ ಕೊಡಲಿಕ್ಕೆ ಕಷ್ಟ ಇದೆ. ಅಭಾವವೂ ಕಾಣಬೇಕೀಗ. ಏನು ಗೊತ್ತಾ ಪ್ರಾಬ್ಲಮ್ಮು? ಅಭಾವ ಕಾಣಬೇಕಾದ್ರೆ ಅದರ ಭಾವ ಎಲ್ಲೋ ಒಂದು ಕಡೆ ಇರಬೇಕು, ಅದು ಪ್ರಾಬ್ಲಮ್. ಇಲ್ಲಿ ಮಡಕೆ ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂದರೆ ಮಡಕೆ ಬೇರೆ ಕಡೆ ಇರೋದು ಸಿದ್ಧ ಆಗಿದೆ, ಅದರಿಂದಾಗಿ ಇಲ್ಲಿಲ್ಲ ಅಂತ ಹೇಳಬೇಕು. ಬೇರೆ ಕಡೆ ಇದ್ದು ಆ ಮಡಕೆ ಅನ್ನೋದು ಇದೆ ಅಂತ ಗೊತ್ತಾದ್ರಷ್ಟೇ ಅಭಾವವನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ.
ಹಾಗೆ ದೇವರು ಅನ್ನೋದು ಬೇರೆ ಕಡೆ ಇದ್ದು ನಮಗೆ ತಿಳಿದಿದ್ರೆ ಮಾತ್ರ ದೇವರ ಅಭಾವ ಪ್ರತ್ಯಕ್ಷ ಆಗಲಿಕ್ಕೆ ಸಾಧ್ಯ. ಇದು ಟೆಕ್ನಿಕಲ್ ಪಾಯಿಂಟ್. ದೇವರು ಕಣ್ಣಿಗೆ ಕಾಣ್ತಾ ಇಲ್ಲ ಎಂದು ಒಪ್ಪಿಕೊಳ್ಳುವವ ದೇವರು ಇಲ್ಲ ಅನ್ನೋದು ಪ್ರತ್ಯಕ್ಷ ಅಲ್ಲ ಅಂತ ಒಪ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಇಲ್ಲ ಅನ್ಬೇಕಾದ್ರೆ ಇನ್ನೆಲ್ಲಿಯೋ ಇರಬೇಕಾಗತ್ತೆ. ಇದನ್ನ ನಾವು ಮಾತ್ರ ಅಲ್ಲ, ಪ್ರತ್ಯಕ್ಷದ ಲಕ್ಷಣದಲ್ಲಿ ಡಾಕಿನ್ಸ್ ಕೂಡ ಇವಾಗ ಅವನು ನಾಸ್ತಿಕಾಗ್ರೇಸರ. ಎಲ್ಲ ನಾಸ್ತಿಕರು ಡಾಕಿನ್ಸ್ ಅನ್ನ ಇಟ್ಟುಕೊಳ್ತಾರೆ. ಇವಾಗ ಲಿವಿಂಗ್ ನಾಸ್ತಿಕರ ಪ್ರತಿನಿಧಿ ಅವನು ಪ್ರತ್ಯಕ್ಷ ಲಕ್ಷಣವನ್ನು ಹೇಳ್ತಾ ಏನನ್ನೂ ಹೇಳಲಿಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ವಾಟ್ ಈಸ್ ವಿಸಿಬಲ್ ಅಂತ ಒಂದೊಂದು ಪ್ರಶ್ನೆ. ಆ ಪ್ರಶ್ನೆಗೆ ಸುಮಾರು 10 ಪೇಜಿನ ವಿವರಣೆ ಇದೆ ಅಲ್ಲಿ. ಅದರಲ್ಲಿ ಸ್ಪಷ್ಟವಾಗಿ ಏನನ್ನೂ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಪುಸ್ತಕ ಇದೆ ಅದನ್ನು ಕೊಡ್ತೀನಿ, ಯಾರು ಇಂಟ್ರೆಸ್ಟ್ ಇದ್ದವರು ಓದಿ. ಯಾವ ಕನ್ಕ್ಲೂಷನ್ಗೂ ಬಂದಿಲ್ಲ. ಹೂ ಈಸ್ ದ ಫಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್ ಅಂತ ಹೇಳಿ ಒಂದು ವಿಚಾರ ತಗೊಂಡಿದ್ದಾನೆ. ಪ್ರೂವ್ ಮಾಡಲಿಕ್ಕೆ ಆಗಲ್ಲ ಅಂತ ನಿಲ್ಲಿಸ್ಬಿಟ್ಟಿದ್ದಾನೆ. ದೇರ್ ಇಸ್ ನೋ ಫಸ್ಟ್ ಪರ್ಸನ್. ಯಾಕಂದರೆ ಫಸ್ಟ್ ಪರ್ಸನ್ ಅಂತ ಒಪ್ಪಬೇಕಾದ್ರೆ ಅವನಿಗಿಬ್ಬರು ಬೇಕಾಗತ್ತೆ, ಗಂಡು ಹೆಣ್ಣು. ಆವಾಗ ಅವನು ಫಸ್ಟ್ ಆಗಲ್ಲ. ಅವರಿಬ್ಬರು ಬರಬೇಕು ಅಂತಂದರೆ 4 ಜನ ಒಪ್ಪಬೇಕಾಗತ್ತೆ. ಆ 4 ಜನ ಬರಬೇಕು ಅಂದರೆ 8 ಜನ ಒಪ್ಪಬೇಕಾಗತ್ತೆ. ಆ 8 ಅದ್ಯಾವುದದು ನೆಟ್ವರ್ಕ್ ಮಾರ್ಕೆಟಿಂಗು ಇದಿದ್ದಾಗಿರುತ್ತದೆ. ಏನದು? ಪಿರಮಿಡ್. ಆ ನೆಟ್ವರ್ಕ್ ಮಾರ್ಕೆಟಿಂಗ್ ಪಿರಮಿಡ್ ಇದ್ದ ಹಾಗೆ ಹೋಗ್ತಾ 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 ಫಸ್ಟ್ ಪರ್ಸನ್ ಬರಲಿಕ್ಕೆ 50,000 ಜೋಡಿಗಳು ಬರಬೇಕಾಗುತ್ತೆ. ಅದರಿಂದಾಗಿ ಕನ್ಕ್ಲೂಷನ್ ಇಲ್ಲ ಅಲ್ಲಿ. ಅದರಿಂದ ನಮ್ಮ ಶಾಸ್ತ್ರಕಾರರು ಹೇಳಿದ್ದು ಧರ್ಮಾಭಾವ ಮಾತ್ರ ಪ್ರತ್ಯಕ್ಷ ಅಲ್ಲ, ಧರ್ಮಾಭಾವದ ಅಭಾವವೂ ಪ್ರತ್ಯಕ್ಷ ಇಲ್ಲ ಅಂತ. ಧರ್ಮ ಮಾತ್ರ ಪ್ರತ್ಯಕ್ಷ ಅಲ್ಲ ಅಂತ ಹೇಳಲಿಕ್ಕಿಲ್ಲ, ಧರ್ಮಾಭಾವವೂ ಪ್ರತ್ಯಕ್ಷ ಅಲ್ಲ. ತಥಾಹಿ ನಚ ಪ್ರತ್ಯಕ್ಷಂ ಧರ್ಮಾದ್ಯ ಭಾವಂ ಗೃಹ್ಣಾತಿ. ಪ್ರತ್ಯಕ್ಷ ಧರ್ಮ ಇಲ್ಲ ಅಂತ ಹೇಳ್ತಾ ಇದೆ ಅಂದರೆ ಧರ್ಮ ಇಲ್ಲ ಅಂತಲೂ ಹೇಳ್ತಾ ಇಲ್ಲ. ಧರ್ಮ ಇದೆ ಅಂತ ಧರ್ಮ ಇದೆ ಅನ್ನಲಿಕ್ಕೆ ಪ್ರತ್ಯಕ್ಷದ ಪ್ರೂಫ್ ಇಲ್ಲ ಅಂದರೆ ಧರ್ಮ ಇಲ್ಲ ಅಂತ ಹೇಳಲಿಕ್ಕೂ ಪ್ರತ್ಯಕ್ಷದ ಪ್ರೂಫ್ ಇಲ್ಲ. ಧರ್ಮ ಇದೆ ಅನ್ನಲಿಕ್ಕೆ ಪ್ರತ್ಯಕ್ಷದ ಪ್ರೂಫ್ ಇಲ್ಲ, ಧರ್ಮ ಇಲ್ಲ ಅನ್ನಲಿಕ್ಕೂ ಪ್ರತ್ಯಕ್ಷದ ಪ್ರೂಫ್ ಇಲ್ಲ. ಧರ್ಮಾದೇಹೇ ಅತೀಂದ್ರಿಯತ್ವೇನ ತದಭಾವಸ್ಯ ಪ್ರತ್ಯಕ್ಷ ಅಯೋಗ್ಯತ್ವಾತ್. ಅಂದರೆ ಈ ಎಲ್ಲ ವಾದಗಳಿಗೆ ಬಂದರೆ ಧರ್ಮ ಅನ್ನೋದು ಅತೀಂದ್ರಿಯ ಅಂತ ಒಪ್ಕೊಳ್ಬೇಕಾಗತ್ತೆ. ಧರ್ಮಾನುಷ್ಠಾನ ಕ್ಲೇಶ ನಿವಾರಣೇನ ಲೋಕಸ್ಯ ಉಪಕಾರ ಅತಃ ನ ನಿಷ್ಪ್ರಯೋಜನತ್ವ ಧರ್ಮಾದ್ಯಭಾವಾಭ್ಯುಪಗಮಸ್ಯ ಇತಿ ನವಾಚ್ಯಂ. ನೋಡಿ, ನಮ್ಮ ಶಾಸ್ತ್ರವನ್ನು ನಿಷ್ಪ್ರಯೋಜನಕ ಎನ್ನದಿರಿ. ಯಾಕೆ ಗೊತ್ತಾ? ಜನ ಮೂಢನಂಬಿಕೆಗಳಿಂದ ಕಷ್ಟಪಡ್ತಾ ಇದ್ದಾರೆ. ಬೆಳಗ್ಗೆ ಬೇಗ ಏಳಬೇಕು, ಸ್ನಾನ ಮಾಡಬೇಕು, ಜಪ ಮಾಡಬೇಕು ಇತ್ಯಾದಿ ಕ್ಲೇಶಗಳು, ಸುಖ ಪ್ರತಿಬಂಧಕ ಈ ಎಲ್ಲ ಶಾಸ್ತ್ರಗಳು. ಬೆಳಗ್ಗೆ ಬೇಗ ಏಳಬೇಕು, ಜಪ ಮಾಡಬೇಕು, ದೇವರನ್ನು ನೆನಪಿಸಿಕೊಳ್ಳಬೇಕು, ಹೀಗೆ ಸ್ನಾನ ಮಾಡಬೇಕು, ಹಾಗೆ ಮಾಡಬಾರದು, ಇದು ಎಲ್ಲ 108 ತಲೆನೋವುಗಳು. ನಿಮಗೆ ಇನ್ನೊಂದು ತಮಾಷೆ, ಇವ್ರು ಹೇಳೋದು ನೋಡಿದ್ರೆ ಹಾಗೆ ಅಂತ ಅನ್ಸುತ್ತೆ. ವಾಕ್ಯಾರ್ಥಗಳನ್ನು ಮಾಡ್ತಾ ಇದ್ರೆ ಸ್ನಾನ ಆದಮೇಲೆ ತೀರ್ಥ ತಗೊಳ್ಬೇಕು, ತೀರ್ಥ ತಗೊಂಡು ಶುದ್ಧ ಆಗಿರಲ್ವಲ್ಲ ಅಂತ. ನಿರ್ಮಾಲ್ಯ ತೀರ್ಥ ತೆಗೆದುಕೊಳ್ಳಲಿಕ್ಕೆ ಶುದ್ಧಿ ಆಗಬೇಕು, ನಿರ್ಮಾಲ್ಯ ತೀರ್ಥ ಮಾಡಲಿಕ್ಕೆ ಮೊದಲು ಶುದ್ಧಿ ಆಗಬೇಕೋ ಇಲ್ವೋ, ಇನ್ನೂ ವಾಕ್ಯಾರ್ಥ ಮುಗಿದಿಲ್ಲ ಅವ್ರದ್ದು. ಈ ಹೊಸ ಟ್ರೆಂಡು, ಹೊಸದು ನಡೀತಾ ಇರೋದು, ಈಗ ಓಡ್ತಾ ಇರೋದು ಗ್ರೂಪ್ಗಳಲ್ಲಿ. ನಿರ್ಮಾಲ್ಯ ತೀರ್ಥ ತಗೊಂಡು ಶುದ್ಧ ಆಗಬೇಕು, ನಿರ್ಮಾಲ್ಯ ತೀರ್ಥ ತಗೊಳ್ಬೇಕಾದ್ರೆ ಕ್ರಿಯೆ ಆಗಬೇಕು. ಆ ಕ್ರಿಯೆಗೆ ಶುದ್ಧಿ ಬೇಕೋ ಬೇಡವೋ, ಅದಕ್ಕೆ ಹಿಂದಿನ ದಿವಸ ಮಡಿಯಲ್ಲಿ ತೆಗೆದಿಟ್ಟ ನಿರ್ಮಾಲ್ಯ ತೀರ್ಥವನ್ನು ಸ್ನಾನ ಮಾಡಿದ್ಮೇಲೆ ಈಗ ತಗೊಂಡು ಈಗ ಶುರು ಮಾಡಬೇಕು ಅಂತ. ಏನು ನಗಬೇಕು, ಅಳಬೇಕು. ಇವ್ರು ಹೇಳೋದು ಕರೆಕ್ಟಾಗಿ ಇವ್ರಿಗೆ ಅಪ್ಲೈ ಆಗುತ್ತೆ. ಎಷ್ಟು ಸರಳವಾಗಿದೆ. ಆವಾಗ ಧ್ಯಾನದಿಂದಲೇ ಶುದ್ಧಿ ಮುಗಿದೋಯ್ತು, ಆಗ ಚಿಂತನೆಯಿಂದಲೇ ಶುದ್ಧಿ ಮುಗಿದೋಯ್ತು.
ಬಹಳ ಕಷ್ಟ. ಸರಿ, ಇಲ್ಲಿ ಬನ್ನಿ. ಧರ್ಮಾನುಷ್ಠಾನ ಕ್ಲೇಶ ನಿವಾರಣದಿಂದ, ಧರ್ಮಾನುಷ್ಠಾನದ ಕ್ಲೇಶವನ್ನು ನಿವಾರಣೆ ಮಾಡುವ ಮೂಲಕ ಲೋಕಕ್ಕೆ ಉಪಕಾರ ಮಾಡ್ತಾ ಇದ್ದೇವೆ. ಅದರಿಂದಾಗಿ ನಮ್ಮ ಶಾಸ್ತ್ರ ನಿಷ್ಪ್ರಯೋಜನ ಎನ್ನದಿರಿ. ಧರ್ಮಾಧರ್ಮಾದ್ಯ ಭಾವಜ್ಞಾನೇ ಧನಾದ್ಯಪಹರಣ ನಿಮಿತ್ತೇನ ಪರಸ್ಪರ ಹಿಂಸಾದಿನ ಅತಿ ಅಪಕಾರಸ್ಯೈವ ಪ್ರಾಪ್ತೇ. ಈಗ ಕಳ್ಳತನ ಮಾಡುವವನಿಗೆ ಒಂದು ನೈತಿಕವಾದ ಹಿಂಸೆ ಇರುತ್ತೆ, ಅದು ಇಲ್ಲ ಮಾಡ್ತಾ ಇದ್ದಾರೆ ಇವರು, ಇಲ್ಲ ಅಂತ ಹೇಳಿ. ಲೋಕಸ್ಯ ಧರ್ಮಾನುಷ್ಠಾನ ಕ್ಲೇಶ ನಿವಾರಣ ಅನಿಯಮಾಚ್ಚ ವಾದಿನಃ ಸ್ವಪ್ರಯೋಜನ ಭಾವಾಚ್ಚ. ಲೋಕಕ್ಕೆ ಧರ್ಮಾನುಷ್ಠಾನ ಕ್ಲೇಶ ನಿವಾರಣ ನಿಯಮ ಇಲ್ಲ. ನೀನು ಹೇಳಬೇಕಾಗಿಲ್ಲ, ಧರ್ಮ ಮಾಡಬೇಡ ಅಂತ ಹೇಳಬೇಕಾಗಿಲ್ಲ. ಜನಕ್ಕೆ ಸಹಜವಾಗಿ ಅದರಲ್ಲಿ ಆಸಕ್ತಿ ಇದೆ, ನೀವೇನು ಬಂದು ಹೇಳೋದು? ಧರ್ಮಾನುಷ್ಠಾನ ಮಾಡದೇ ಇರಲಿಕ್ಕೆ 1000 ನೆಪಗಳುಂಟು, 1000 ಸಮರ್ಥನೆಗಳುಂಟು. ಅದು ನೀನು ಬಂದು ಶಾಸ್ತ್ರದಿಂದ ಬೇರೆ ಹೇಳಬೇಕಾ? ಅದರಿಂದಾಗಿ ನಿಮ್ಮ ಶಾಸ್ತ್ರ ಇದು ಲೋಕಸ್ಯ ಧರ್ಮಾನುಷ್ಠಾನ ಕ್ಲೇಶ ನಿವಾರಣ ಅನಿಯಮಾಚ್ಚ ವಾದಿನಃ ಸ್ವಪ್ರಯೋಜನ ಭಾವಾಚ್ಚ ಅಂತ ಏನಿದೆ, ಈ ವಾಕ್ಯದ ಪಾಠವೇ ಗೊಂದಲ ಆಗಿತ್ತು ಫಸ್ಟ್ ಎಡಿಟ್ ಆದಾಗ, ಫಸ್ಟ್ 2-3 ಎಡಿಷನ್ನಲ್ಲಿ. ಇದು ಗುರುಗಳು ಸರಿ ಮಾಡಿದ್ದಿದ್ದನ್ನು. ಈಗ ಸುರಸವಾಗಿ ಅರ್ಥ ಕೊಡುತ್ತೆ. ಅದಕ್ಕೆಲ್ಲ ಕಷ್ಟಪಟ್ಟು ವ್ಯಾಖ್ಯಾನ ಮಾಡಿದರೆ ಅವರ ವಿಪರೀತ ಬುದ್ಧಿಗೆ ಒಂದು ದೊಡ್ಡ ನಮಸ್ಕಾರ. ಅಷ್ಟು ಕಷ್ಟಪಟ್ಟಿದ್ದಾರೆ. ಲೋಕಸ್ಯ ಧರ್ಮಾನುಷ್ಠಾನ ಕ್ಲೇಶ ನಿವಾರಣ ಅನಿಯಮಾಚ್ಚ ವಾದಿನ. ಆಮೇಲೆ ಸ್ವಪ್ರಯೋಜನ ಭಾವಾಚ್ಚ. ಧರ್ಮಶಾಸ್ತ್ರಕಾರರಿಗೆ ಏನು ಪ್ರಯೋಜನ ಇಲ್ಲ. ನಿಮ್ಮನ್ನು ಗೋಳುಗುಟ್ಟಿಸುವುದರಿಂದ ಮನುಗೇನಾದ್ರು ಪ್ರಯೋಜನ ಉಂಟಾ? ಯಾಜ್ಞವಲ್ಕ್ಯರಿಗೇನಾದರೂ ಪ್ರಯೋಜನ ಉಂಟೆ? ಹಾಗೆ ಧರ್ಮ ಇಲ್ಲ ಅಂತ ಹೇಳಿದರೆ, ಇಲ್ಲ ಅಂತ ಹೇಳಿದವ್ರಿಗೇನಾದರೂ ಪ್ರಯೋಜನ ಉಂಟೆ? ತಾಪಿ ಧರ್ಮರಾವ್ ಅಂತ ಹೇಳಿ ಪ್ರಚಂಡ ನಾಸ್ತಿಕ. ತಾಪಿ ಧರ್ಮರಾವು, ನಾರ್ಲಾ, CK ನಾರ್ಲಾ, ಅವ್ರಿಗೆಲ್ಲ ಏನಾದ್ರು ಪ್ರಯೋಜನ ಉಂಟೆ? ಅವ್ರಿಗೂ ಇಲ್ಲ. ಧರ್ಮ ಇದೆ, ಧರ್ಮಾಚರಣೆ ಮಾಡಿ ಅಂತ ಹೇಳುವವ್ರಿಗೇನು ಪ್ರಯೋಜನ ಇಲ್ಲವೋ ಹಾಗೆ ಧರ್ಮ ಇಲ್ಲ ಅದನ್ನು ಆಚರಣೆ ಮಾಡಬೇಡಿ ಅಂತ ಹೇಳುವವರಿಗೂ ಏನು ಪ್ರಯೋಜನ ಇಲ್ಲ. ಅಲ್ಲ, ಅವರಪ್ಪನಿಗೇನು ಗೊತ್ತು? ತಾಪಿ ಅಂತ ಅದೊಂದು ನದಿ ಇದೆ, ತಾಪಿನಿ ಅಂತ, ಆಂಧ್ರ ಪ್ರದೇಶದಲ್ಲಿ. ಮಗ ಧರ್ಮಿಷ್ಠನಾಗಲಿ ಅಂತ ಧರ್ಮರಾವ್ ಅಂತ ಇಟ್ಟು ಏನು ಮಾಡೋಣ, ಹೀಗಾಗ್ತಾನೆ ಅಂತ ಹೆಂಗೆ ಗೊತ್ತು? ಇನ್ನೂ ರಾವಣ ಅಂತ ಅವರಪ್ಪ ಹೆಸರಿಟ್ಟು ಅವನಿನ್ನೂ ಆಸ್ತಿಕನಾಗಿದ್ದು ನಾವು ನೋಡಿಲ್ಲ. ವೇನ ರಾವಣ ಚೆನ್ನಾಗಿದೆ ಅಂತ ಹೆಸರಿಟ್ಟು ಅವರು ನ್ಯಾಯಸುಧಾಮಗಳ ಮಾಡ್ಕೊಳ್ಳೋದು ಇನ್ನೂ ಈ ಕಣ್ಣಿನಿಂದ ನೋಡಿಲ್ಲ. ಮುಂದೆ ನಮ್ಮ ಮಕ್ಕಳ ಕಾಲದಲ್ಲಿ ನೋಡ್ಬೋದು ಏನೋ. ಇನ್ನು ತತ್ವಮಂಜರಿ 4ನೇ ವಾಕ್ಯ ಇದೆ, ಓದಿಬಿಡ್ತೇನೆ. ವಾಕ್ಯಸ್ಯ ಅಪೌರುಷೇಯತ್ವಮೇವ ಅಸಿದ್ಧಂ ಇತ್ಯತ ಆಹ ನಚ ಅಪೌರುಷೇಯಮಿತಿ. ಯಸ್ಯ ಅಂದರೆ ಲೋಕಾಯತಿಕಸ್ಯ, ಲೋಕ ಮಾತ್ರ ಅವನ ಗುರಿ. ಲೋಕೆ ಆಯತಃ ಯಸ್ಯ, ಲೋಕಾಯತಃ ಆ ಮತ ಯಾರಿಗಿದೆ ಅವನು ಲೋಕಾಯತಿಕ. ತೌ ಧರ್ಮಾಧರ್ಮವು ನಾಭಿಮತವು ನಾತೌ ತಮಯಿ. ಸಮಯ ಅನ್ನೋದಕ್ಕೆ ಒಂದು ಅದ್ಭುತವಾದ ನಿರ್ವಚನವನ್ನು ಯಾರು ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ಪ್ರತ್ಯಕ್ಷೇಣ ಅನವಗತಮಪ್ಯರ್ಥಂ ಸಮಾಯಯತಿ ಅವಗಮಯತಿ ಇತಿ ಸಮಯ. ಕಣ್ಣಿಗೆ ಕಾಣದ ವಸ್ತುವನ್ನು ಮಾತಿನ ಮೂಲಕ ಯಾವುದು ತಂದುಕೊಡುತ್ತೋ ಅದು ಸಮಯ. ಪ್ರತ್ಯಕ್ಷೇಣ ಅನವಗತಮಪಿ ಅರ್ಥಂ ಸಮಾಯಯತಿ ಅವಗಮಯತಿ ಇತಿ ಸಮಯ. ಅಲ್ಲ, ಅಗ್ರಿಮೆಂಟ್ಗೂ ಇದೇ ಅನ್ವಯ ಆಗತ್ತೆ. ಏನೇನು ಸಾಧ್ಯತೆಗಳಿದೆ ಅದು ಪ್ರತ್ಯಕ್ಷದಿಂದ ಗೋಚರ ಆಗಿರಲ್ಲ, ಅದನ್ನು ತಂದು ಕೊಡುತ್ತೆ. ಅಗ್ರಿಮೆಂಟಲ್ಲೂ ಹಾಗೆ ಅಲ್ವಾ, ಮುಂದೆ ಬರೋದು ಅನೂಹ್ಯವಾದದ್ರಿಂದಲೇ ಅಗ್ರಿಮೆಂಟ್ ಮಾಡ್ಕೊಳ್ಳೋದು. ಅಲ್ಲ, ಆದರೆ ಅನೂಹ್ಯವಾದ ಆಪತ್ತನ್ನು ಇಟ್ಟುಕೊಂಡು ಅಗ್ರಿಮೆಂಟ್ ಮಾಡ್ಕೊಳ್ಳೋದು, ಅಷ್ಟೇ ವ್ಯತ್ಯಾಸ. ಸಮಯ ಅನ್ನೋದಕ್ಕೆ ಇದು ಪರ್ಫೆಕ್ಟ್ ನಿರ್ವಚನ, ಮತ್ತು ಇಟ್ ಈಸ್ ಅಪ್ಲಿಕಬಲ್ ಟು ಆಲ್, ಎಲ್ಲರಿಗೂ ಅನ್ವಯ ಆಗುವಂತಹ ಇದು. ಅತ್ರತು ತಾದೃಶ ಸಮಯ ಪ್ರಯೋಜನಾಭಾವಾತ್. ಊಟ ಮಾಡೋದು ಹೇಗೆ ಅಂತ ಒಂದು ಪುಸ್ತಕ ಬರೆದ್ರೆ ತಗೊಳ್ಳೋರು ಯಾರು? ನಮಗೆ ಸಹಜವಾಗಿ ಗೊತ್ತಾಗಿದೆ ಅದು.
ಅಪೂರ್ವವಾದದ್ದನ್ನು ತಿಳಿಸ್ಬೇಕಲ್ವೇ? ನಿಮ್ಮ ಶಾಸ್ತ್ರ ಅಪೂರ್ವವಾದದ್ದನ್ನು ತಿಳಿಸ್ತಾ ಇಲ್ಲ. ಧರ್ಮಾದ್ಯಭಾವ ಜ್ಞಾಪನೇನ ತದನುಷ್ಠಾನಾದಿ ಕ್ಲೇಶ ನಿವಾರಣಾತ್ ಲೋಕೋಪಕಾರ ಪ್ರಯೋಜನಮಿತ್ಯತಃ ನಚತೇನ ಇತಿ ಉಕ್ತಾರ್ಥಂ ನಿಗಮಯತಿ ಇತಿ ನಾಸೌ ಸಮಯಿ ಇತಿ. ಇನ್ನು ಇವರು ಒಂದು ಪೇಜ್ ಇದೆ, ಅದನ್ನು ಮುಂದಿನ ಬಾರಿ ನೋಡೋಣ. ಇಷ್ಟು ಈ ಸರ್ತಿಯ ಚಿಂತನೆ. ಮುಂದೆ ಮುಂದೆ ಕಡಿಮೆ ಮಾಡ್ತಾ ಹೋಗಿಬಿಡ್ತಾರೆ ಅವರ ಆರೋಗ್ಯ ಇತ್ಯಾದಿಗಳೆಲ್ಲ. ಇದಾದ್ರಿಂದಾಗಿ ಬದ್ರಿ ಆಚಾರ್ಯ ಕೇಳ್ತಾ ಇದ್ರು, ಇನ್ನೊಂದಿಷ್ಟು ಬರೀರಿ ಅಂತ. ಇಲ್ಲ, ಇನ್ನೊಂದಿಷ್ಟು ನಾನೇನು ಬರೆಯೋಲ್ಲ, ಅದ್ರ ಬಗ್ಗೆ ಏನೇನು ಬರಿಬಹುದೋ ಎಲ್ಲ ಜಯತೀರ್ಥರು ಬರೆದಿದ್ದಾರೆ. ಅಂದರೆ ಅವ್ರಿಗೆ ಮೂಲತಃ ಇಂಟ್ರೆಸ್ಟ್ ಇರಲಿಲ್ಲ. ಮತ್ತು ಮುಂದೆ ತರ್ಕದ್ದೆಲ್ಲ ಶುರು ಆದಾಗ ತೀವ್ರ ತರ್ಕ ಅವ್ರಿಗೆ ಇಂಟ್ರೆಸ್ಟ್ ಹೋಯಿತು. ಸರಿ, ಇರಲಿ, ಮತ್ತು ಮುಂದೆ ನೋಡೋಣ. ಕೃಷ್ಣಾರ್ಪಣಮಸ್ತು.